ಹಲೋ ಗೈಸ್, ನಾನು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ರೋಸ್ಟೇಶ್. ಸೊ ಇವತ್ತು ನಾನು ಇಡೀ ಇಂಡಿಯಾದಲ್ಲಿರೋ ಎಲ್ಲಾ ಸ್ಟಾರ್ಸ್ ಮುಖದಲ್ಲಿ ಭಯ ತರಿಸಿ ಇನ್ನೊಂದ್ಸಲ ಫಿಲ್ಮ್ ನ ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡಂಗೆ ಬಾಯಿ ಮೇಲೆ ಬೆಳ್ಳಿಟ್ಕೊಳ್ಳೋ ತರ ಮಾಡಿರುವಂತ ಫಿಲ್ಮ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಸೊ ನಾನು ಇವತ್ತು ರೋಸ್ಟ್ ಮಾಡಕ್ ಕೊಟ್ಟಿರೋ ಮೂವಿ ಹೆಸರು ಭಗವಂತ ಕೇಸರಿ. ಭಗವಂತ ಕೇಸರಿ, ಭಗವಂತ ಕೇಸರಿ. ಬೆಮಲ್ ಬೋಲೋ ಜುಬಾ ಕೇಸರಿ. ಸ್ಟಾರಿಂಗ್ ನಮ್ಮ ಎಡಮೂರಿ, ಬಲಮೂರಿ, ನಂದಮೂರಿ ಬಾಲಕೃಷ್ಣ ಅಂಕಲ್. ಈ ಫಿಲಮ್ ಅಲ್ಲಿ ಹೀರೋ ಬಂದು ನಮ್ ಬಾಲಯ್ಯ, ಗೌಡ್ರೆ ಚಾ ಕುಡಿಸ್ತಾರೆ. ಹೀರೋಯಿನ್ ಕಾಜಲ್ ಅಗರ್ವಾಲ್. Black May iconic Kajal. ನನ್ಗೊಂದ್ ಡೌಟ್, ಈ ಕಾಜಲ್ ಅಗರ್ವಾಲ್ಗೆ 40 ವರ್ಷ, ಬಾಲ ಹಿಂಗೆ 65 ವರ್ಷ. ಅಲ್ಲ, ಅಪ್ಪ ಮಗಳು ಕ್ಯಾರೆಕ್ಟರ್ ಕೊಡೋದ್ಬಿಟ್ಟು ಈ ಡೈರೆಕ್ಟರ್ ಲವ್ವರ್ಸ್ ಕ್ಯಾರೆಕ್ಟರ್ ಕೊಟ್ಟವನಲ್ಲ, ಏನ್ ಹೇಳ್ಬೇಕು. ಫಿಲ್ಮ್ ಓಪನ್ ಆಗ್ತಿದಂಗೆ ನಮ್ಮ ಬಾಲಯ್ಯ ಅವರು ಜೈಲಲ್ಲಿ ಇರ್ತಾರೆ. ಮೋಸ್ಟ್ಲಿ ಬಾಲಯ್ಯನ ಫಿಲ್ಮ್ ರಿಲೀಸ್ ಆಗಿ ಅದನ್ನ ನೋಡಿ ಸಿನಿಮಾ ಪ್ರೇಕ್ಷಕ ತಾಳಲಾರದೆ ಸೂಸೈಡ್ ಮಾಡ್ಕೊಂಡು ಕೇಸಲ್ಲಿ ಜೈಲ್ಗೆ ಹೋಗಿದ್ರು ಏನೋ. ಸಿ ಬ್ಲಾಕ್ ನಲ್ಲಿ ಭಗವಂತ ಕೇಸರಿ ಇದಾರೆ ಸರ್. ಅಲ್ಲ ಕಣ್ಣ, ಕಾಡ್ನೂರ್ ಕೃಷ್ಣಣ್ಣ, ಬಾಲಯ್ಯ ಜೈಲಲ್ಲಿ ಇರೋದ್ನ ಇಷ್ಟು ಬಿಲ್ಡ ಕೊಟ್ಕೊಂಡು ಹೇಳ್ತಾ ಇದೆಯಲ್ಲ. ಕೈದಿ ನಂಬರ್ ಏನೋ 420ನ, ಕೈದಿ ನಂಬರ್ ಅವನು ಅಲ್ಲ ಅವನೇ ಅಂದ್ರೆ ಸಾಕಪ್ಪ. ಭಗವಂತ ಕೇಸರಿ ಇದಾರೆ ಸರ್. ಸುಮ್ನೆ ಚೂತಿಯ ಮಾಡಕ್ಕೆ ಹೇಳ್ತಾನ. ಅಲ್ಲ, ವಯ್ಯನ್ನ 65 ವರ್ಷದಲ್ಲಿ ಜೈಲ್ಗೆ ಹಾಕಿದಿರಲ್ಲ, ಅಟ್ಲೀಸ್ಟ್ ಸ್ವಲ್ಪ ಯಂಗ್ ಏಜ್ ಅಲ್ಲಿ ಇದ್ದಾಗಾದ್ರೂ ಜೈಲ್ಗೆ ಹಾಕಿದ್ರೆ ಅವ್ರ ಫಿಲಮ್ಗಳು ನೋಡ ತಪ್ತೀತ. ವಾಗತ್ತೆ ಮಗನೇ. ತಾತ ಏನ್ ಮಾತಾಡ್ತಾ ಇದ್ಯಾ ತಲ್ಕೆಟ್ಟು? ಅವ ಏನೇ ನಿನ್ ತಮ್ಮ ಇದ್ದಂಗವನೇ, ಅವ್ನ ಮಗನೇ ಅಂತೀರ ತಾತ. ಯಾವ ಆಂಗಲ್ ಇಂದ ನೋಡ್ದಾತ ನೀನ್ ತಿಕ್ಕದ ಕೆಳಗಡೆ ಕ್ಯಾಮ್ರಾ ಇಟ್ಕೊಂಡು ನೋಡ್ರು ನಿನ್ ಮಗನ್ ತರ ಕಾಣಿಸಲ್ಲ ತಾತ. ಅವಯ್ಯ 65 ವರ್ಷದಲ್ಲೂ ಕಾಜಲ್ ಅಗರ್ವಾಲ್ನ ಪಡಾಯಿಸ್ಕೊಂಡು ಫಿಲಮ್ ಮಾಡ್ತಾವನೆ. ನೀನ್ ಮಾಡ್ತೀಯಾ ಮಗನೇ? ಈಗ ಏನ್ ಬೇಡ, ಒಂದ್ ಕಟ್ ಬೀಡಿ ತಂದ್ಕೊಡ್ತೀನಿ, ಸೇತ್ಕೊಂಡ್ ಕುತ್ಕೋ. ಸೊ ಇದನ್ನೆಲ್ಲ ನೋಡ್ಕೊಂಡು ನಮ್ ಬ್ರೂಸ್ಲಿ ಬಾಲಯ್ಯ ನನ್ನ ಮಗನೇ ಅಂತ ಕರ್ದಿದ್ದ ತಾತನ್ ಬಕೆಟ್ನೇ ಒದ್ಬಿಟ್ರಲ್ಲ ಅಂತ ಸ್ವತಃ ತಾವೇ ಆ ಬಕೆಟ್ ಅಲ್ಲಿ ತಮ್ಮ ಬೆವ್ರನ್ನ ಸುರ್ಸಿ ತುಂಬಿಸಿ ಇಟ್ಟಿರೋ ತರ ಬಿಲ್ಡಪ್ ಕೊಡ್ಕೊಂಡು ತಾತಂಗ್ ಅನ್ಯಾಯ ಆಯ್ತಲ್ಲ ಅಂತ ಎಲ್ರಿಗೂ ವಾಂಚ್ತಾರೆ. ಇದನ್ನೆಲ್ಲ ನೋಡಿ ಜೈಲರ್ಗೆ ಬ್ರೂಸ್ಲಿ ಬಾಲಯ್ಯನ ಮೇಲೆ ಕ್ರಶ್ ಆಗತ್ತೆ. ಇಂತ ಸಕಲ ಕಲಾ ವಲ್ಲಭ ಲೆಜೆಂಡ್ರಿ ಬ್ರೂಸ್ಲಿ ಬಾಲಯ್ಯ ಜೈಲರ್ ಜಾಸ್ತಿ ದಿನ ಇರಬಾರ್ದು ಅಂತ ಹೇಳಿ ನಮ್ಮ ಜೈಲರು ದೊಡ್ಡ ಮನ್ಸ್ ಮಾಡಿ ಬಾಲಯ್ಯನ ರಿಲೀಸ್ ಮಾಡ್ತಾರೆ. ಹೋಗ್ಬೇಕಾದ್ರೆ ಆಗಸ್ಟ್ 15 ರಿಲೀಸ್ ಆಗೋ ಕೈದಿಗಳ ಲಿಸ್ಟಲ್ಲಿ ನಿನ್ನ ಹೆಸರು ಆಡ್ ಮಾಡಿದ್ರು. ಜೈಲರ್ ಮಾಡಿದ್ದು ಈ ತಪ್ಪಿಂದಾನೆ 2.5 ಅವರ್ ಫಿಲಂ ನೋಡಂಗಾಯ್ತು. ಈ ಫಿಲ್ಮ್ ಅಲ್ಲಿ ನಮ್ಮ ಬೂದ್ನೂರ್ ಬಾಲಯ್ಯ ಅವರು ಗಾಡಿ ಓಡ್ಸಕ್ ಬರ್ದೇ ಇರೋ 5 ಸಲ ಡ್ರೈವಿಂಗ್ ಟೆಸ್ಟ್ ಅಲ್ಲಿ ಫೇಲ್ ಆಗಿರೋ ಎಲ್ಬೋರ್ಡ್ ಅಂತ ಕ್ಲಿಯರ್ ಕಟ್ ಆಗಿ ತೋರಿಸ್ತಾರೆ. ಸ್ನೇಹಿತರೆ, ನಿಮ್ ಮನೇಲಿ ಯಾರಾದ್ರೂ 60 ವರ್ಷ ಮೇಲ್ಪಟ್ಟಿರೋ ವೃದ್ಧರಿದ್ರೆ ದಯವಿಟ್ಟು ಅವ್ರ ಕೈಲಿ ಗಾಡಿನ ಕೊಡಕ್ ಹೋಗ್ಬೇಡಿ. ನೋಡಿ, ಈ ತರ ಅವಾಂತರಗಳು ಮಾಡ್ತಾರೆ. ಕಟ್ ಟು ದಿ ನೆಕ್ಸ್ಟ್ ಸೀನ್. ಈ ಜೈಲರು ಪೋಸ್ಟಿಂಗ್ ಆರ್ಡರ್ ನ ಇಸ್ಕೊಬರಕ್ಕೆ ಅಂತ ಹೋಗ್ತಿರ್ತಾರಂತೆ, ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ತಾರಂತೆ. ಬಸ್ ಸ್ಟ್ಯಾಂಡ್ ಅಲ್ಲೂ ಸ್ಕೂಲ್ ಮಕ್ಳಿದ್ರು, ರೋಡಲ್ಲೂ ಸ್ಕೂಲ್ ಮಕ್ಳಿದ್ರು. ಬಟ್ ನೆಕ್ಸ್ಟ್ ಸೀನ್ ಕಟ್ ಮಾಡ್ತಿದಂಗೆ ಅಲ್ಲಿ ಸ್ಕೂಲ್ ಮಕ್ಳಿಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲೂ ಸ್ಕೂಲ್ ಮಕ್ಳಿಲ್ಲ. ಬಾಲಯ್ಯನ ರಿಲೀಸ್ ಮಾಡಿದ ತಪ್ಪಿಗೆ ಭಾವಪೂರ್ಣ ಶ್ರದ್ಧಾಂಜಲಿ 10/10 ಬ್ಯಾನರ್ ಹಾಕ್ತೀನಿ ಸಾಕು. ಸೊ ಈ ಕರ್ಮಕಾಂಡದ ಮಧ್ಯೆ 2ನೇ ಕಥಾನಾಯಕಿ ಎಂಟ್ರಿ ಆಗುತ್ತೆ. ಅದೇ ನಮ್ಮ ಶ್ರೀಲೀಲಾ. ಇಂಥವಳನ್ನ ರೋಸ್ಟ್ ಮಾಡಕ್ ಮನ್ಸೇ ಬರಲ್ಲ. ಆಯ್ತಾಯ್ತು ರೋಸ್ಟ್ ಮಾಡ್ತೀನಿ. ಈ ಫಿಲಮ್ ಅಲ್ಲಿ ಪೊಲೀಸ್ಗಳು ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡ್ತಾರೆ. ಗಾಡಿ ನಿಲ್ಸು ಸರ್, ಟ್ರಿಪಲ್ ರೈಡಿಂಗ್ ಅಲ್ಲ, ಫೈನ್ ಹಾಕೋದು ಟ್ರಾಫಿಕ್ ಪೊಲೀಸ್ಗಳಲ್ವಾ? ರಾಕೇಶ್, ಈಗ ತೋರಿಸ್ತೀನಿ ನೋಡು ನನ್ನ ಹೀರೋಯಿಸಮ್. ನೀನ್ ಹೀರೋಯಿಸಮ್ ತೋರ್ಸು, ನಿನ್ ಒಳಗಡೆ ಇರೋ ಆರ್ಗಸಮ್ ತೋರ್ಸ್ಬೇಡ. ಈ ಪೊಲೀಸ್ ಅಂತೂ ಈ ಫಿಲಮ್ ಅಲ್ಲಿ ಜಡೆಮಾಯ್ಸ್ ಅಂದ್ರೆ ಜೋಲ್ಪಾಟಿ ತರ ಆಡ್ತಾನೆ. ಟೆನ್ಷನ್ ಮಾಡ್ಕೊತಿದ್ಯಾ? ಮೊದಲು ಸ್ಟೇಷನ್ ಬಾ. ಹಿಂಗಲ್ಲ, ಚಿಕ್ ಡ್ರೆಸ್ ಹಾಕೊಂಡ್ ಬರ್ಬೇಕು. ಆಗ್ಲೇ ಅಲ್ವನ ತೈಸು ಗೀಸಲ್ಲ ಚೆನ್ನಾಗಿ ಕಾಣಿಸೋದು. ಮೆಚ್ಯೂರಿಟಿ ಇಲ್ದಿರೋ ತರನು ಆಡ್ತಾನೆ. ಈ ಹುಡುಗಿರ್ಗೆ ನನ್ ಬಾಡಿ ತೋರಿಸ್ತೀನಿ. ಸೊ ಇದನ್ನೆಲ್ಲ ನೋಡಿ ಆ ಪೊಲೀಸು ತಮ್ಮ ಶ್ರೀಲೀಲನ್ ಜೊತೆ ಅಶ್ಲೀಲವಾಗಿ ಮಾತಾಡ್ದ ಅಂತ ಬಾಲಯ್ಯ ಅವರು ಅವನ ಹೊಟ್ಟೆ ಮೇಲೆ ಬೆಂಕಿ ಹಾಕಿ ಟೀನ ಬಿಸಿ ಮಾಡ್ತಾರೆ. ಈ ಮನೇಲಿನ ಚಿಕ್ಕ ಮಕ್ಳು ಊಟ ಮಾಡ್ತಿದ್ರೆ ಇಂಥ ಸೀನ್ಗಳನ್ನ ತೋರಿಸಿ ಖುಷಿಯಾಗಿ ಊಟ ಮಾಡ್ತವೆ. ಇದನ್ನೆಲ್ಲ ನೋಡಿ ನಮ್ಮ ಕಥಾನಾಯಕಿ ಕಾಜಲ್ಗೆ ಬಾಲಯ್ಯನ ಮೇಲೆ ಲವ್ ಆಗ್ಬಿಡುತ್ತೆ. ಅದೇ ಇಷ್ಕು ಅದಾಗ್ಬಿಡುತ್ತೆ. ನನ್ನ ಏಜಿಗೆ ಮ್ಯಾಚ್ ಆಗೋ ಒಂದು ಸಾಲ್ಟ್ ಅಂಡ್ ಪೆಪ್ಪರ್ ಸ್ಟ್ರಾಂಗ್ ಮ್ಯಾನ್ ನೆನ್ನೆ ನೋಡ್ತೆ. ಇನ್ 4 ದಿನದಲ್ಲಿ ಗುಡ್ ನ್ಯೂಸ್ ಹೇಳ್ತೀನಿ. ನ್ಯೂಸ್ ಅಂದ್ರೆ ಗುಡ್ ನ್ಯೂಸ್. ಸೊ ಈ ಫಿಲಮ್ ಅಲ್ಲಿ ವಿಲನ್ ಎಷ್ಟು ಅಡ್ವಾನ್ಸ್ ಅಂದ್ರೆ ಅವ್ನ ಬರ್ಡ್ ಅಲ್ಲಿ ಪಟಾಕಿನ ಹೊಡೆದು ಪ್ರಕೃತಿನ ಹಾಳು ಮಾಡಬಾರ್ದು, ನಾಶ ಮಾಡಬಾರ್ದು ಅನ್ನೋ ಇಂಟೆನ್ಷನ್ ತಲೆಯಲ್ಲಿ ಇಟ್ಕೊಂಡು ಗ್ರಾಫಿಕ್ಸ್ ಮುಖಾಂತರ ಪಟಾಕಿನ ಕ್ರಿಯೇಟ್ ಮಾಡ್ತಾನೆ. 50 ಫ್ಲೋರ್ ಬಿಲ್ಡಿಂಗು, ಇಷ್ಟೊಂದು ಸೆಕ್ಯೂರಿಟಿ, ಅದನ್ನೆಲ್ಲ ದಾಟಿ ಬಸ್ ಟ್ರೈನು ನನ್ ಮೇಲೆ ಬರುತ್ತಾ? ಅಂಬಾನಿನ 18 ಫ್ಲೋರ್ ಮನೆ ಕಟ್ಟವನೆ. ತಗೋ, ಈ ವಿಲನ್ ಅಂಬಾನಿಗಿಂತನೂ ನಾನು ಜಗತ್ ಮೀಟ್ರಿ ಅಂತ ತೋರ್ಸಕ್ಕೆ 50 ಫ್ಲೋರ್ ಮನೆ ಕಟ್ಬಿಡ್ತಾನಂತೆ. ಲೌಡ. ಈ ವಿಲನ್ ಜೊತೆ ಈ 5 ಜನ ವೇಸ್ಟ್ ಬಾಡಿಗಳು. ಅಲ್ಲ, ಹೊರಗಡೆ ಹೋಗಿ ರಾಜ್ಯದ ಜನರ ಕಷ್ಟ ನೋಡಿ ಅಂದ್ರೆ ವಿಲನ್ ಕಷ್ಟ ನೋಡಕ್ ಬರ್ತಾವೆ. ಕೆಲಸ ಕಾರ್ಯ ಎಲ್ಲ ಬಿಟ್ಟು 24 ಗಂಟೆ ವಿಲನ್ ತಿಕ್ಕಿ ಅನ್ಕೊಂಡಿರ್ತಾರೆ.
ನಿಮ್ ಹಿಂದೆ ಇಷ್ಟು ದೊಡ್ಡ ಸೈನ್ಯ ಇದೆ. ಆ ಹಠವಾದಿನ ಸಾಯಿಸಿ ಪ್ರಪಂಚಕ್ಕೆ ಒಂದು ಹೊಸ ಗಾದೆ ಮಾತನ್ನು ಕೊಡಕ್ಕಾಗಲ್ಲ ಶೆಟ್ರೆ. ಸೊ ಈ ವಿಲನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಪ್ರೆಸ್ಟೀಜ್ಗೋಸ್ಕರ ಪ್ರಾಣನೇ ಕೊಡುವಂತ ಪ್ರಾಣೀಶ. ಇವನು ಇಂಡಿಯಾಗೆ ನಂಬರ್ 1 ಬಿಸ್ನೆಸ್ ಮ್ಯಾನ್ ಅಂತೆ. I want to be number 1 in this country and I want to name this country as Rahul Bharat Shetty. ಮೊದಲು ನೀನ್ ಹಾಕಿರೋ ಕಾಚಾ ಚೇಂಜ್ ಮಾಡಪ್ಪ, ಆಮೇಲೆ ದೇಶದ ಹೆಸರು ಚೇಂಜ್ ಮಾಡುವೆ. ಸೊ ಎಂತ ಕುಂತಿ ಮೇಲ್ ವರ್ಷನ್ ಅಂದ್ರೆ ಪ್ರೆಸ್ಟೀಜ್ಗೋಸ್ಕರ ತನ್ನ ಮಗನ್ ಪ್ರಾಣನೇ ಬಲಿ ಕೊಡ್ತಾನೆ. Do it. ಸರ್ ನಿಮ್ ಮಗನ್ ನೀವೇ. Do what I say. ಸರ್ ನಿಮ್ ಮಗನ್ ನೀವೇ ಸಾಯಿಸಿ. Do what I say. ಲೋ ನೀನ್ ಹೋದ್ರೆ ನಿನ್ ಮಗ ಇರ್ತಾನೆ ಬಿಸ್ನೆಸ್ ನೋಡ್ಕೊಳಕ್ಕೆ, ನಿನ್ ಮಗನೇ ಹೋಗ್ಬಿಟ್ರೆ ಇನ್ಯಾರು ನೋಡ್ಕೋತಾರೆ. That is the business, Jogiji. ಸೊ ಈ ಫಿಲಮ್ ಅಲ್ಲಿ ನಮ್ಮ ಶ್ರೀಲೀಲಾ ಅವರು ಪುಷಪ್ ಹೆಂಗ್ ಹೊಡೆಯೋದು ಅಂತ ಹೇಳ್ಕೊಡ್ತಾರೆ. ನಂದಿನಿ ಪುಷಪ್ ಅವರ ವಿಡಿಯೋ ಸ್ಲೋಮಾ ಕ್ರಾಸ್ ಅವ ಸ್ಟ್ರೈಟ್ ಅವ ಸೂಪರ್ ಅಕ್ಕ, ಸಖತ್ತಾಗಿ ಪುಷಪ್ ಮಾಡ್ತೀರಾ. ಕಿತ್ತು ಅವಳೆ. ಈ ಫಿಲಮ್ ಅಲ್ಲಿ ಅಪ್ಪ ಮಗಳು UPSC ಅಪ್ಲಿಕೇಶನ್ ಫಾರ್ಮ್ ನ ಕಾಲ್ ಸೆಂಟರ್ ಅಪ್ಲಿಕೇಶನ್ ಫಾರ್ಮ್ ತರ ಟ್ರೀಟ್ ಮಾಡ್ತಾರೆ. 3 ವರ್ಷದಿಂದ ಅವರು ಈ ಸಲ ಏನಂತ ಹಾಕಿದ್ರಣ? ನಂದಿ ಹಿಲ್ಸು BR ಹಿಲ್ಸು, ನನ್ ಗುರು ಹೊಡೆದ್ರೆ ಮೆಡಿಕಲ್ ಬಿಲ್ಸು. ನಾನು ಹೇಳ್ತೀನಿ ಅಣ್ಣಯ್ಯ ನಮ್ ಬಾಲಯ್ಯನ್ ತರ ವಿಚಿತ್ರವಾದ ವ್ಯಕ್ತಿನ ನೀನ್ ಎಲ್ಲೂ ನೋಡಕ್ ಆಗಲ್ಲ ಕಣಯ್ಯ. ಈ ಫಿಲಮ್ ಅಲ್ಲಿ ನಮ್ಮ ಶ್ರೀಲೀಲಂಗೆ ಬಾಯ್ ಫ್ರೆಂಡ್ ಬೇರೆ ಇರ್ತಾನೆ. ಸೊ ಈ ಶ್ರೀಲೀಲಾ ಮತ್ತೆ ಬಾಯ್ ಫ್ರೆಂಡ್ ಲವ್ ಸ್ಟೋರಿನ ನೋಡಿ ಪಕ್ಕದಲ್ಲಿರೋನ್ಗೆ ಅವ್ರ ಅಮ್ಮ ನೈಟಲ್ಲಿ ಮಾಡಿದ್ ಒಡೆ ಎಲ್ಲ ಡೈಜೆಸ್ಟ್ ಆಗಿ ತುದಿಗ್ ಬಂದೈತೆ ಅನ್ನೋ ತರ ಮುಖನ ಮಾಡ್ಕೊಂಡು ಮುನಿಯಮ್ಮನ ಅಂಗಡಿಲಿ ಎಗ್ ರೈಸ್ ಕೇಳಂಗೆ ಈಸಿಯಾಗಿ ಕಿಸ್ ಕೇಳ್ತಾನೆ. ಸಿನಿಮಾಗೆ ಹೋಗೋಣ. ನಾನು ಬರ್ಬೋದಾ? ಬನ್ನಿ ಕಾರ್ತಿಕ್ ಜೊತೆ ಲವ್ ಅಂತ ಎಲ್ಲ ಅವನಿಗೇನಾ, ನಮಗೇನು ಇಲ್ವಾ? ಬೇರೆ ತಾನೆ ಸೈಲೆಂಟ್ ಆಗಿ ಒಂದ್ ಸ್ವೀಟ್ ಕಿಸ್. ಬಾ. ಮೋಸ್ಟ್ಲಿ ಅವನು ಫಿಲಂ ಸ್ಟಾರ್ಟಿಂಗ್ ಅಲ್ಲಿ ಜಡೆಮಾಚ್ ಜೋಲ್ಪಾಟಿ ಪೊಲೀಸ್ ಅವ್ರ ತಮ್ಮ ಇರ್ಬೇಕು. ಯಾಕೆ ಟೆನ್ಷನ್ ಮಾಡ್ಕೊಂತಿದ್ಯಾ? ಮೊದಲು ಸ್ಟೇಷನ್ ಬಾ. ಆಮೇಲೆ ಇವನೆಂತ ಗಂಡ್ಸು ಅಂದ್ರೆ ಪ್ರಿನ್ಸಿಪಲ್ ಕಪಾಳ ಕೊಡದಿದ್ಕೆ ಹೋಗ ಅವ್ರ ಅಪ್ಪನೇ ಕರ್ಕೊಂಡ್ ಬರ್ತಾನೆ. ಅಪ್ಪ ಪ್ರಿನ್ಸಿಪಲ್ ಅವ್ರು ನನ್ಗೆ ಹೊಡೆದೇ ಬಿಟ್ರು, ಬನ್ನಿ ಅಂತ. ಏನ್ ಮಾಡ್ತೀನಿ ಅಂತ, ಮುತ್ತು ಕೊಡ್ತೀನಿ ಅಂತ ಕೊಡಿಸ್ಕೋ. ವಾಟ್ ದ ಇಲ್ಲ ಡ್ಯಾಡಿ ಇವ್ರ ಜೊತೆ ಮಲ್ಕೋತೀನಿ ಅಂತ ಅನ್ಕೋ. ಈಗಲೇ ಹೊರಗಡೆ ಕಾವಲ್ ಕಾಯ್ತೀನಿ, ಯಾರು ಬರ್ತಾರೆ ನೋಡ್ತೀನಿ. ಆ ಸ್ಟೋರಿನ ಬರಿಬೇಕು, ಆದ್ರೆ ಈ ತರ ಎಥಿಕ್ಸ್ ಇಲ್ದಿರೋ ತರ ಎಲ್ಲ ಬರಿಬಾರ್ದು. ಯಾವ ಅಪ್ಪ ಆದ್ರೂ ಈ ತರ ಇರ್ತಾನ? ಈ ಫಿಲಮ್ ಅಲ್ಲಿ ಗೂಸ್ ಬಂಪ್ಸ್ ಆರ್ಗಾಸಮ್ ಬರುವಂತ ಸೀನ್ ಅಂದ್ರೆ ಇದೆ. ಸಾಯಿಸ್ಬಿಡಿ. ಆ ಲಾಕೆಟ್ ನ ಇಟ್ಕೊಂಡು ಅಪ್ಪಯ್ಯ ಅಂತ ಕೂಗ್ತಿದಂಗೆ ಎಲ್ಲೋ ಇರೋ ಬಾಲಯ್ಯಂಗೆ GPS ಲೊಕೇಶನ್ ಟ್ರ್ಯಾಕ್ ಆದಂಗೆ ಹುಡಿಕೊಂಡು ಈ ಎಣ್ಣೆ ಕಾಪಾಡಕ್ ಬರ್ತಾನಂತ. நந்தினி 8 போற வீடியோ கிராஸாவா லெஃப்ட் திருப்புமா திருப்புடா ಲೋ ಮತ್ತೆ ಯಾರೋ ಹಿಂಗ್ ಗಾಡಿ ಕೊಟ್ಟಿಲ್ಲ. ಬಾಲಯ್ಯ ಗಾಡಿ ಓಡಿಸ್ಕೊ ಬಂದ್ ಸ್ಪೀಡ್ಗೆ ಬ್ರೇಕ್ ಎಲ್ಲಿದೆ ಅಂತ ಗೊತ್ತಾಗ್ದೇನೆ ಹಂಗೆ ರೋಡ್ ಎಲ್ಲಿದೆ ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿ ಗಾಡಿನ ಮೇಲೆ ಹಾರಿಸ್ಬಿಡ್ತಾರೆ. ಹಲೋ ರಾಜಮೌಳಿ ಗಾರು, ಇನ್ಮೇಲೆ ನೀವು ಫಿಲಂ ಚಪ್ಪಲೆದು ಫಿಲಂ ಮಾಡ್ಬೇಡಿ. ಲೇದು ಇಲ್ಲಿ ನಿಮ್ಗಿಂತ ಚೆನ್ನಾಗಿ ಗ್ರಾಫಿಕ್ಸ್ ಮಾಡೋರೊಬ್ರು ಇದ್ದಾರೆ. ಇನ್ನೇನು ಶ್ರೀಲೀಲಂಗೆ ಅವ್ರ ಅಪ್ಪ ಬತ್ತಿದಂಗೆ ಫುಲ್ ಜಾಲಿ. ಅಲ್ಲ ಶ್ರೀಲೀಲಾ ಇಲ್ಲೇ ಅವಳೆ ಅಂತ ಬಾಲಯ್ಯ ಹೆಂಗ್ ಗೊತ್ತಾಯ್ತು? ಅಲ್ಲ ಏನ್ ಸಂಬಂಧ ಏನು ನಂಗೆ ಅರ್ಥ ಆಗ್ಲಿಲ್ವಲ್ಲ. ಸೊ ಫೈನಲ್ ಆಗಿ ಕ್ಲೈಮ್ಯಾಕ್ಸ್ ಬರೋಣ. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ವಿಲನ್ಗೆ ನಮ್ಮ ಬಾಲಯ್ಯನ ಜೊತೆ ಕೋಲಾಟ ಆಡಕ್ ಮನ್ಸಾಗಿ ಇಬ್ರು ಕೋಲಾಟ ಆಡ್ತಾರೆ. ನಾಳೆ ತಗೋ ಬಾ ನಿನ್ನ ಏನ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ರೋಸ್ಟ್. ನಿಮ್ಗೆ ಏನಾದ್ರು ಈ ರೋಸ್ಟ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಮರಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.